वाराणसी गया पाहिली द्वारका, परिणये तुका पंढरीचा. पंढरीचा लोका नाही अभिमान, पाया पडू जन ಏಕಮೇಕ. ಹಾಗಾದ್ರೆ ಪಂಢರಪುರ ವರ್ಣನ ಕೇಳ್ತೀರಿ. ಪಂಢರಿಗೆ ಹೊಕ್ಕಿನಂತ ಒಂದು ಹೆಜ್ಜೆ ಇಟ್ಟರೆ ಸಾಕು, पंढरपूरಕ್ಕೆ ಹೊಕ್ಕಿನಿ ಅಂತ ಒಂದು ಹೆಜ್ಜೆ ಇದ್ರೆ ಸಾಕು, योगक्षेम त्यांचे जाणे जड भारी, वाट दावी करी धरोनिया. ಏನಾಗತ್ರಿ? ಯೋಗಕ್ಷೇಮ ಪಾಂಡುರಂಗತು ಅಂತ ನೋಡ್ರಿ, ಹೊರಗೆ ಹೆಜ್ಜೆ ಇಟ್ಟು ಕೂಡಲೇ ಸಾಕು ನಾವು. ಅದಕ್ಕೆ ಆ ಪಂಡರಿಟ್ಟು ಸುಲಭ ಪರಮಾತ್ಮ, ಸುಲಭ ಪರಮಾತ್ಮ. ಅದಕ್ಕೆ ಇಂಥ ಸ್ಥಳ ಮತ್ತೆಲ್ಲಿ ಇಲ್ಲ. ಅಷ್ಟ ಅಲ್ಲ, पंढरीचा लोका नाही ಅಭಿಮಾನ. पंढरपूरಕ್ಕೆ ಏನು ಹೋಗ್ತೀವಿ ನಾವು, ನಮ್ಮಲ್ಲಿ ಅಭಿಮಾನ ಇಲ್ಲ. ಮತ್ತೀಗ ಶಾಸಕರು ಹೇಳಿದ್ರಲ್ಲ, ಜಾತಿ ಭೇದ ಪಂಥ ಧರ್ಮ ಯಾವುದೂ ಇಲ್ಲ, ಎಲ್ಲರಿಗೂ ಪಾದದರ್ಶನ, ಎಲ್ಲರಿಗೂ ಕೂಡ ಪಾದದರ್ಶನ. ಅಷ್ಟ ಅಲ್ಲ, ಯಾರು ನಾವು ಮಾಲಿ ಹಾಕ್ಕೊಂಡಿವಿ, ವಾರ್ಕರ್ ಇದ್ದೀವಿ, ದೊಡ್ಡವ್ರಿರಲಿ ಸಣ್ಣವ್ರಿರಲಿ, ಅವರಿಗೆ ಕೂಡ ಹಣಿ ಹಚ್ಚಿ, ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡೋ ಪದ್ಧತಿ ಈ ಸಂತ ಪರಂಪರೆ, पंढरपूर ಪರಂಪರೆಯಲ್ಲಿ ಐತೆ ಹೊರತು ಬ್ಯಾರೆ ಯಾವ. ತುಕಾಮಣಿ असो नसो भाव, पंढरीराव ಮೋಕ್ಷ ದೇತೋ पंढरीराव. ನೋಡ್ರಿ ಯಾರು ಅದಕ್ಕೆ ಏನಾಗತ್ತ, ಒಬ್ರಿಗೊಬ್ರು ನಮಸ್ಕಾರ ಮಾಡೋದು. ನಮಸ್ಕಾರ ಮಾಡ್ಬೇಕಂದ್ರೆ ಬಗ್ಬೇಕ್ರಿ, ಬಗ್ಬೇಕಂದ್ರೆ ಏನ್ ಮಾಡ್ಬೇಕು, ಅಭಿಮಾನ ಬಿಡಬೇಕು. ವರ್ಣಾಭಿಮಾನ ವಿಸರಲಿ ಜಾತಿ, ವರ್ಣಾಭಿಮಾನ ವಿಸರಲಿ ಜಾತಿ, ಏಕ ಜಾತಿ ರೇ. कृष्ण जाऊन खेळ, भाषण पादर पुटती रे, भाषण पादर पुटती रे. नाचत गावत गावार खेळिया, ಹೋಗಲೇ ನಮಗೆ ಪಾವಾರ ಹೋ. ನಾಚತ ಜಾವು त्याचा ನೋಡ್ರಿ, ವರ್ಣಾಭಿಮಾನ ಎಲ್ಲ ಬಿಟ್ಟು ನಾವು ಏನ್ ಮಾಡ್ಬೇಕು, ಅವ್ರ पंढरपूरದಾಗ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು. ಎಷ್ಟು ಮಹತ್ವ ಐತ್ರಿ. ಸಣ್ಣವರು ವೀಣಾ ತಗೊಂಡು ನಿಂತರು, ದೊಡ್ಡವರು ನಮಸ್ಕಾರ ಮಾಡ್ಬೇಕು. ನಾ ದೊಡ್ಡವ, ನಾ ಶ್ರೀಮಂತ ಇದ್ದೀನಿ ಅಂದ್ರೆ ಇಲ್ಲ, ನಡೆಯುವುದಿಲ್ಲ. ಅಭಿಮಾನ ಬಿಟ್ಟಾಗ ಪರಮಾತ್ಮ ಓಡಿ ಬರ್ತಾನೆ. ಅದಕ್ಕೆ ನೋಡ್ರಿ ಏನೈತಿ, ಆಳಂದಿ ಪಾದಯಾತ್ರೆ 18-20 ಲಕ್ಷ ಮಂದಿ ಇರ್ತೈತಿ. ಯಾರ ಕಾಲು ಯಾರಿಗೆ ಬಡಿತಾವ್, ಏನಕ್ಕಾವ, ಎಲ್ಲರೂ ಮಾವುಲಿ ಮಾವುಲಿ ಮಾವುಲಿ. ಒಂದ ಬಸ್ನ್ಯಾಗ ಯಾರ್ದಾರ ಒಟ್ಟು ಪಾದ ತುಳಿರಿ, ಹತ್ತು ನ್ಯಾಯನ ನ್ಯಾಯ ಹತ್ತೆ ಹಂಗ. ಆದ್ರೆ ಇಲ್ಲೇ 18-20 ಲಕ್ಷ ಮಂದಿ ಇದ್ರು, ಯಾರು ಕಾಲು ಬಡಿದ್ರು ಮತ್ತೆ ಹೊಳ್ಳಿ ಅವ್ರಿಗೆ ನಮಸ್ಕಾರ ಮಾಡ್ತಾರ. ನೀವ್ಯಾರು ನಾವ್ಯಾರು? ಮನ್ಯಾಗ ಹೇಂತಿ ಲಘು ನಮಸ್ಕಾರ ಮಾಡೋದಿಲ್ಲ, ಹೌದನಲ್ಲ ಯಜಮಾನ? ಮಾಡೇ ಇಲ್ಲ. ಇಲ್ಲ, ಹಂಗೈತದ. ನಮಸ್ಕಾರ ಮಾಡು. ನಾನು पंढरपूरಕ್ಕೆ ಹೊಂಟಿರ್ತೀನಿ, ಎಲ್ಲ ಚೀಲ ತೊಗೊಂಡು ಹೆಂಡತಿ ಕರಿತೀನಿ, ಬಾ ಹೊರಗಂತೀನಿ. ಯಾಕ ಅಂತ, ಮತ್ತೆ ನಮಸ್ಕಾರ ಮಾಡೋದಿಲ್ಲ, ಬನ್ನಿ ನೋಡ್ತೀನಿ ಹೇಳಂತ. ಯಾರಿಗೆ ಯಾರು ಬೀಳುವುದಿಲ್ಲ. ಆದ್ರೆ ಸಂಪ್ರದಾಯ ಹೆಂಗೈತಿ, ನೀವ್ಯಾರು ನಾವ್ಯಾರು, ನಿಮ್ಮ ಪಾದಕ್ಕೆ ನಾವು ಹಣಿ ಹಚ್ಚಬೇಕು, ನಮ್ಮ ಪಾದಕ್ಕೆ ಅವ್ರು ಹಣಿ ಹಚ್ಬೇಕು. ಅದಕ್ಕೆ ವಿವೇಕಾನಂದರಿಗೆ ಕೇಳಿದ್ರಂತ್ರಿ, ಎಲ್ಲಿ ಚಿಕಾಗೋದಾಗ, ಅಮೇರಿಕದ ಚಿಕಾಗೋ ನಗರದಲ್ಲಿ ಅಮೇರಿಕನ್ನರು ಶ್ರೀ ವಿವೇಕಾನಂದ್ರ, ಸ್ವಾಮಿ ವಿವೇಕಾನಂದ ಕೇಳ್ತಾರಂತ, ಅಲ್ಲ ಸ್ವಾಮಿ, ನಿಮ್ಮ ಭಾರತ ದೇಶದಾಗ ಪಾದಕ್ಕೆ ಹಣಿ ಹಚ್ಚಿ ಬಗ್ಗೆ ನಮಸ್ಕಾರ ಮಾಡ್ತಾರಲ್ಲ, ಏನು ಸಂಪ್ರದಾಯ? ನಮ್ದು ಹೆಂಗೈತಿ, ಹಾಯ್ ಹಲೋ ಬಾಯ್ ಬಾಯ್, ನಮ್ಮದು ಇದು ಸಂಪ್ರದಾಯ. ನೀವು ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾರ, ಏನೈತೆ ಅವ್ರ ಪಾದದಾಗ? ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರ, ಭಾರತೀಯರು
ಚರಣದ ಸುಖ ನಿನ್ನ ವದನದ ಸುಖ ನಿನ್ನ. ಚರಣದ ಸುಖ ನಿನ್ನ ವದನದ ಸುಖ ನಿನ್ನ. ನಿನ್ನ ನಿಜ ಸುಖ ರಮ ರಮಣ ರಮ ರಮಣ. ರಮ ರಮಣ ಆತೋರು ನಿನ್ನ ನಿಜ ಸುಖ ರಮ ರಮಣ. ನಿನ್ನ ನಿಜ ಸುಖ ರಮ ರಮಣ. ಏನು ಚರಣ ಸುಖ, ಏನು ಹಣಿ ಹಚ್ಚಿ ಯಾಕೆ ಹಚ್ಚಬೇಕು? ಅವಾಗ ವಿವೇಕಾನಂದರು ಹೇಳ್ತಾರ, ಭಾರತೀಯರ ನಂಬಿಕೆ ಎಲ್ಲೈತಿ? ಹಣೆ ಬರದಲ್ಲಿ ನಂಬಿಕೆ ಐತಿ. ಏನಾರ ನಮಗ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಹಣೆ ಬರದಾಗ ಇದ್ದಂಗೆ ಆಗೈತಿ ಬಿಡ್ರಿ ಅಂತೀವಿ. ಹಣೆ ಬರದಾಗ ಇದ್ದಂಗೆ ಆಗೈತಿ. ಹಂಗಾರೆ ಹಣೆ ಬರದಾಗ ಕೆಟ್ಟಾದ್ರೂ ಹಣೆ ಬರದಾಗ ಐತಿ, ಒಳ್ಳೇದಿದ್ರು ಹಣೆ ಬರದಾಗನ ಐತಿ. ಒಂದು ವೇಳೆ ನಮ್ಮ ಹಣೆ ಬರದಲ್ಲಿ ಕೆಟ್ಟದ್ದು ಬರೆದಿದ್ದು ಇತ್ತು ಅಂದ್ರೆ ಅದ್ರ ಬಾಧನ ಕಡಿಮೆ ಆಗಬೇಕು, ಕೆಟ್ಟದ್ದು ನಾಶ ಆಗಬೇಕು ಅಂದ್ರೆ ಮಹಾತ್ಮರ ಚರಣಗಳಿಗೆ ಹಣಿ ಹಚ್ಚಬೇಕು. ಆ ಹಣಿ ಹಚ್ಚೋದ್ರಿಂದ ಹರಿಚಿಂತ ನಾಶಜಾಲ. ಆ ಹಣಿ ಹಚ್ಚೋದ್ರಿಂದ ಹಣೆಯಲ್ಲಿ ಬರೆದಂಥ ಕೆಟ್ಟದಾದಂತಹ ಹಣೆ ಬರ ಹೋಗುತ್ತ. ಅದಕ್ಕೆ ಆ ನಂಬಿಕೆ ನಾವು ಹಣಿ ಹಚ್ಚಿ ನಮಸ್ಕಾರ ಮಾಡ್ತೀವಿ. ಅದಕ್ಕೆ ನಮ್ಮ ಸಂತ ಸಂಪ್ರದಾಯದಾಗ ಇದು ಒಂದು ಭಾಳ ಐತಿ. ಇರಲಿ, ಈಗ ಏನಾಗೈತ್ರಿ, ಹಣಿ ಹಚ್ಚೋದು ಕಡಿಮೆ ಆಗೈತಿ. ಯಾಕಂದ್ರೆ ಎಲ್ಲರೂ ಮೊಣಕಾಲು ಹೋಗ್ಬಿಟ್ಟಾವ. ಎಲ್ಲರೂ ಮೊಣಕಾಲು ಹೋಗ್ಬಿಟ್ಟಾವು. ಅದಕ್ಕೆ ಏನಾಗೈತಿ, ಹಿಂಗಾಗೈತಿ, ಅಟ ಬಗ್ಗಿ ಮಾಡೋದಾಗೈತಿ. ಅಭಿಮಾನ ಹೋಗೈತಿ, ಬಗ್ಗಿದ ಅಭಿಮಾನ. ಬಗ್ಗಿದ್ರೆ ನಾವು ಭಾವ ನೋಡ್ಬೇಕು. ಹಂಗ ಬಂದಾರ ಬಿಡು, ಹಿಂಗೆ ಮಾಡಿ ಅಲ್ಲ, ಎಷ್ಟ ಬಗ್ಲಿ ಅದ್ರ ಭಾವ ಇರಬೇಕು. ನಾವು ನಮಸ್ಕಾರ ಮಾಡೀವಿ ಅಂತಕ್ಕಂಥ ಭಾವ ಇತ್ತಂದ್ರೆ ಸಾಕು. ಒಬ್ಬೊಬ್ರು ಹಣಿನ ಹಚ್ಚೋದಿಲ್ಲ, ಎಲ್ಲ ಆರಾಮ ಇರ್ತಾರ, ಮೊಣಕಾಲು ಚಲೋ ಇರ್ತಾವು, ಬಗ್ಗಿ ನಮಸ್ಕಾರ ಮಾಡಿ ಹಣಿ ಹಚ್ಚೋದಿಲ್ಲ. ಆ ಪಾದಕ್ಕೆ ನಮಗೆ ಒಂದು ಗೇಣ್ ಇರ್ತಾರೆ. ಹಿಂಗ ಪಾದಕ್ಕೆ ಇದು ಹಣಿಗೆ ಒಂದು ಗೇಣ್ ಇರ್ತಾರ. ಅಂದ್ರೇನು, ನಿನಗ ನನಗ ಒಂದು ಗೇಣರ್ ದೂರ ಇರ್ಲಿಪ್ಪ, ನಿನ್ನ ಸಹವಾಸ ನಮಗ ಬೇಡ. ಒಬ್ಬೊಬ್ರು ಚೋಟ್ ಮಾಡ್ತಾರ, ಒಬ್ಬರು ಗೇಣು ಮಾಡ್ತಾರ. ಹೆಂಗಿದೆ ಅಂಕಣ್ಣ, ನಿನ್ನ ನನ್ನ ಸಹವಾಸ ಅಷ್ಟು ದೂರನೇ ಇರಲಿ. ಅಲ್ಲ, ನಾವು ಗೇಣರ ಮಾಡಲಿ, ಚೋಟ್ ಮಾಡಲಿ, ಬಗ್ಗೆ ಹಿಂಗೆ ನಮಸ್ಕಾರ ಮಾಡಿ ಭಾವ ಬೇಕು. ಮಾಡ್ತೀನಿ ಅಂತಕ್ಕಂಥ ಭಾವ ಇದ್ರೆ ಸಾಕು, ನಮ್ಗೆ ಪರಮಾತ್ಮ ಒಲಿದು ಬರ್ತಾನ. ಅಂಥ ಪಂಡರಿ ಎಷ್ಟು ಸರಳ ಐತಿ ನೋಡ್ರಿ, ಎಷ್ಟು ಸರಳ ಐತಿ. ನಮ್ಮ ದೇವ್ರು ಎಷ್ಟು ಸರಳ ಅದಾನ, ಸುಲಭ ಪರಮಾತ್ಮ. ಮನ ಮುರೋನಿ ದೇಖನೆ ಪಣಾವ್ರಿ. ಏನು ಒಂದು ಮಾಲಿ ಬೇಡಿಲ್ಲ, ರೊಕ್ಕ ಬೇಡಿಲ್ಲ, ಏನು ಬೇಡಿಲ್ಲ, ಬರೇ ಕೈಲಿ ಹೋಗಿ ಪಾದಕ್ಕೆ ಹಣಿ ಹಚ್ಚ್ರಿ ಸಾಕು. ನೀವೇನು ಕೇಳ್ತೀರಿ, ಚಪ್ಪಡ್ ಪಾಡ್ಕೆ ದೇತ ಅಂತಾರೆ ನೋಡ್ರಿ ಸಂತರು. ಚಪ್ಪಡ್ ಪಾಡ್ಕೆ ಅಂದ್ರೆ ಬೆಳಕಂಡಿ ಹರಿದು ಒಳಗೆ ಸುರ್ತಾನಂತ ರೊಕ್ಕನ. ಸುರ್ವ್ಯಾನನ್ರಿ, ಇಷ್ಟು ಸಲ ಹೊಕ್ಕಿ ಪಂಡ್ರಾಪುರಕ್ಕೆ ಒಮ್ಮೆ ಸುರುವಲ್ಲ ನಾವು. ಆದ್ರೆ ನಮಗೆ ಸುರ್ವ್ಯಾನ. ಯಾಕ ನಿತ್ಯ ಅವಾಗ ಸೇರುವಂಗೆ ಸೇವಾ ನಾವು ಮಾಡ್ಬೇಕು, ಅವಾಗ ಆನಂದ ಆಗುವಂಗೆ ಸೇವಾ ನಾವು ಮಾಡ್ಬೇಕು. ನಿತ್ಯ ನಾಮಸ್ಮರಣೆ ಮಾಡ್ಬೇಕು. ದಿಂಡಿ ಬಂತಪ್ಪ, ದಿಂಡಿ ಬಂದಾಗ 3 ದಿನ ಮಾಡಿ ಮತ್ತೆ 365 ದಿನ ಮತ್ತೆ ಸುಮ್ಮ ಹೋಗೋದು. ಅವ ಏನಂತಾನ, ಬಂದೆ ಬಾ, ಹೊಂಟೆ ಹೋಗು. ಇದು ಆಗಬಾರ್ದು. ಪ್ರತಿನಿತ್ಯ ದಿಂಡಿ ಇರಲಿ ಬಿಡಲಿ, ನಿತ್ಯ ದಿಂಡಿ ಅನ್ಬೇಕು, ನಾವು ನಿತ್ಯ ಉತ್ಸವ ಅನ್ಬೇಕು, ನಿತ್ಯ ನಾಮಸ್ಮರಣೆ ಮಾಡ್ಬೇಕು. ಅದಕ್ಕಂತ ಸುಲಭ ಪರಮಾತ್ಮ ಪಂಡರಿ ಪಾಂಡುರಂಗ. ಅದಕ್ಕೆ ಮಹಾತ್ಮರು ವರ್ಣನೆ ಮಾಡ್ತಾರಲ್ಲ, ವಾರಣಾಸಿಗಯ ಪಾಹಿಲಿ ದ್ವಾರಕ ಪರಿನಯ ತುಕ ಪಂಡರೀಚ.
पंढरीचा लोका नाही अभिमान पाया पडू जन एकमेका ठोबार कुमाये ठोबार कुमाये ठोबार कुमाये ठोबार कुमाये कुंडली कर हरे हरे वाराणसी गया पाहिली द्वारका परी नये तुका पंढरीचा पंढरीचा लोका नाही अभिमान पाया पडू जन ಏಕಮೇಕಾ ಅಭಿಮಾನ ಅಂತೂ ಇಲ್ರಿ. पंढरी ಜನರಿಗೆ पंढरी ವಾರಕರಿಗಳಿಗೆ ಯಾವುದೇ ರೀತಿಯ ಅಭಿಮಾನ, ಯಾಕಂದ್ರೆ ಬಗ್ಗಿದ್ವಿ ಅಂತಂದ್ರ जयाचे विनय हेच संपत्ती जय जय मंत्र अर्पिती माझ्याची ठाई ಹೆಂಗ ಅಖಂಡ ಅಗರ್ವತ ಹೋಗುವನಿ ಅಸ್ತಿ ಅಖಂಡ ಅಗರ್ವತ ಬೇಕಿಲ್ಲೇ ಹಂಗ ಅಗರ್ವತ ಬೇಡ ಗರ್ವತ ಗರ್ವಿಲ್ದಂಗ ಬಗ್ಗೆ ನಾವು ನಮಸ್ಕಾರ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಅಹಂ ಹೋಗುತ್ತ. ಯಾವಾಗ ಅಹಂ ಹೊರಗೆ ಹೋತು ಪರಮಾತ್ಮ ಬಂದು ಒಳಗ ಸೇರ್ಕೊಂತಾನ. ಅದಕ್ಕೆ पंढरीचा लोका नाही अभिमान पाया पडू जन एकमेका पणे जय ठोबार कुमार जय ठोबार कुमार जय ठोबार कुमार कुंडली कौरगार विठ्ठल जय वत्सारा ಮಹಾತ್ಮರು ಕಡೆ ಚರಣದಲ್ಲಿ ಹೇಳ್ತಾರ, ತುಕಾಮಣೆ ಜಾಯ ಏಕ ವೇಳ पंढरी ತಯಾಚಿಯ घरी ಯಮನಯೇ. ಸಾಕು ನೀವು ಭಾವದಿಂದ ಒಮ್ಮೆ ಪಂಢರಪುರಕ್ಕೆ ಹೋದ್ರೆ ಅವ್ರ ಮನೆಗೆ ಯಮ ಬರುವುದಿಲ್ಲ. ಯಮ ಎದಕ್ಕೆ ಬರ್ತಾನ್ರಿ? ನಮ್ಮನ್ನ ತೊಗೊಂಡೋಗಾಕ ಯಮನೂ ಬರ್ತಾನ, ಯಮದೂತರು ಬರ್ತಾರ, ದೇವದೂತರು ಬರ್ತಾರ. ಯಾವಾಗ ನಾವು ಸದಾಕಾಲ ನಾಮಸ್ಮರಣೆ ಮಾಡಿ ಪರಮಾತ್ಮನ ಸ್ಮರಣದಲ್ಲಿ ಪ್ರಾಣ ಬಿಟ್ಟಿದ್ದ ಕರೆ ಆದ್ರೆ ದೇವದೂತರು ಬರ್ತಾರ. ನಾವು ಹೆಂಗೆ ಬಂದೀವಿ ಹಂಗ ಹೊಂಟ್ರ ಯಮದೂತರು ಬರ್ತಾರ. ಅದಕ್ಕೆ ಇಲ್ಲಿ ಹೇಳ್ತಾರ, ತುಕಾಮಣೆ ಜಾಯ ಏಕ ವೇಳ पंढरी. ಜೀವನಕ್ಕೆ ಬಂದಿರಿ ಒಮ್ಮೆರ पंढरपूरಕ್ಕೆ ಹೋಗ್ರಿ, ಪರಮಾತ್ಮ ಶರಣಾರಿ ಜೋ ಮಜ ಹೋಯ ಅನನ್ಯ ಶರಣ ಯಾಚಿ ನಿವಾರಿ ಮೇ ಜನ್ಮ ಮರಣ ಯಾಲಾಗಿ ಶರಣಾಗತ ಶರಣ್ಯ ಮಿಚು ಏಕು. ನನಗೆ ಶರಣಾಗ್ರಿ. ಯಾರಿಗೆ ಯಾರು ಶರಣಾದರೂ ಏನೂ ಉಪಯೋಗ ಇಲ್ಲ. ಅದಕ್ಕೆ ಟ್ಯಾಕ್ಟರ್ ಮ್ಯಾಗ ರೈತರು ಬರ್ಸಿರ್ತಾರೆ ನೋಡ್ರಿ, ಏನು ಬರ್ಸಿರ್ತೀರಿ? ಮಾವ ಕೊಟ್ಟದ್ದು ಮನೆತನಕ, ದೇವರು ಕೊಟ್ಟದ್ದು. ಮತ್ ಮಾವ ಕೊಡ್ತಾನಂದ್ರೆ ಎಷ್ಟು ಕೊಡ್ತಾನವ? ಎಲ್ಲಿ ಮಟ್ಟ ಕೊಡ್ತಾನ? ಅವನ ಕಡೆ ಇರೋ ಮಟ್ಟ ಕೊಡ್ತಾನ. ಈ ಮಾವ ಕೊಡಕತ್ರ ಇವಂದ್ರ ಸಂಪತ್ತ ಮುಗುದಿಲ್ಲ. ಅಂಥ ಪರಮಾತ್ಮ ಏನಾಗತ್ತ, ಯಾರು ವೈಷ್ಣವರದಾರ, ಯಾರು ವಾರ್ಕರಿ ಅದಾರ, ಯಾರು ಭಕ್ತರದಾರ, ಶರಣರದಾರ, ಅವ್ರ ಮನೆಗೆ ಯಮದೂತರು ಬರುವುದಿಲ್ಲ. ಅಲ್ಲಿ ಅವರಿಗೆ ಸ್ಥಾನ ಇಲ್ಲ. ನೋಡ್ರಿ, ನಾಮದೇವ್ ಮಹಾರಾಜರ ಕಾಲಕ್ಕೆ ಮೊದಲ ಯಮ ನೋಟಿಸ್ ಕೊಡ್ತಿದ್ನಂತ. ಯಮ ಏನ್ ಮಾಡ್ತಿದ್ದ? ನೋಟಿಸ್ ಕೊಡ್ತಿದ್ದ ಯಮ. ನೋಟಿಸ್ ಕೊಡ್ತಿದ್ನಂತ. ಏನು? ಇಂಥ ತಾರೀಕಿಗೆ ಬಸಪ್ಪ ನಿನ್ನ ಮುಗದತ್ತಿ ಬರ್ತೀವಿ ನಿಮ್ಮ ಮನೆಗೆ. ಮೊದಲು ನೋಟಿಸ್ ಕೊಡ್ತಿದ್ದು. ಹೆಂಗ್ ಕೋರ್ಟಿನ ಬರ್ತಾವಲ್ಲ ಹಂಗ. ಹಂಗ ಏನಾಗಿತ್ತು ಅಂತಂದ್ರ, ಬಸಪ್ಪನ ಮನೆಗೆ ನೋಟಿಸ್ ಬಂತ್ರಿ.
ಆ ಊರಾಗ ಒಂದು 15 ಮಂದಿ ಸಾವುಕಾರ, ಒಟ್ಟ ಆ ಊರಾಗ ಕರ್ಕೊಂಡು ಹೋಗೋದು 15 ಮಂದಿ. ಬಂದ ಯಮನ ಬಂದು ಕುಂತ, ನೋಡಿ ನೀವನು ಭಾಳ ಬೆರಿಕಿ, ಓಹೋ ಯಮ ಬಂದನ ಬಿಡುವಲ್ಲಿವ ಅಂತ ತಿಳ್ಕೊಂಡು ಅವನು ಕರೆದು ಸೋಫಾದ ಮ್ಯಾಗ ಕುಂದರ್ಸಿ ಗಾಳಿ ಹೊಡೆದು, ಬಂದದ್ದು ಭಾಳ ಚಲೋ ಆತ್ರಿ ನಮ್ಮ ಮನೆಗೆ ಅಂತ ತಿಳ್ಕೊಂಡು ಕುಡಿಯಾಕ ಜ್ಯೂಸ್ ಕೊಟ್ಟ. ಬಿಸಿಲು ಜ್ಯೂಸ್ ಕೊಟ್ಕೊಳ್ಳಿ ಯಮ ಅಂದ, ಇದನ್ನ ಎಲ್ಲಿ ಕುಡ್ದೇ ಇಲ್ಲ ಒಮ್ಮೆ, ಎಷ್ಟು ರುಚಿ ಐತಿ ಅಂದವ. ಇವ ಅಂದ, ಮಾಡೋ ನಿಮಗೆ ಯಾಕೆ ಬಂದಿರಿ? ಲಿಸ್ಟ್ ಐತು ನಿಮ್ಮ ಊರಂದು. ಇವ ನೋಡ್ತಾನ, ಮೊದ್ಲೇ ಹೆಸರು ಇವಂದ. 15 ಮಂದ್ಯಾಗ ಮೊದ್ಲೇ ಹೆಸರು ಇವಂದೈತಿ. ಇವ ಅಂದ ವಿಚಾರ ಮಾಡ್ದ, ಇನ್ನೊಂದು ದಿನ ಇರ್ಬೇಕಂತೀನಿ, ಇವ್ ಮೊದ್ಲೇ ಹೆಸರು ಅಂದ ಬರ್ಕೊಂಬಂದಾನ, ಏನ್ ಮಾಡ್ಬೇಕು ಅಂದ ಕೂಳಿ ಯಮಗಂದ, ಕಾಫಿ ಕುಡ್ದೇನಿ ಅಂದ. ಅಂದ್ರೆ ಏನು ಅಂದ, ಬ್ರೂ ಕಾಫಿ ಕುಡ್ದೇನ ಅಂದ. ಎಲ್ಲಿದು ಮರಾಯ, ನಂದು ಬರೇ ಏನೇನು ಡಿಪಾರ್ಟ್ಮೆಂಟ್, ಹೊಡಿ ಬಡಿ ಕಿಡಿ ಡಿಪಾರ್ಟ್ಮೆಂಟ್ ನಂದು, ಕಾಪಿ ಎಲ್ಲಿದದು ಏನದು, ತಡಿ ಕುಂದ್ರಂದ. ಹೋಗಿ ಚಲೋ ಬ್ರೂ ಕಾಪಿ ಮಾಡ್ಕೊಂಡು ಅದ್ರಾಗ 2 ನಿದ್ದೆ ಗುಳಿಗೆ ಹಾಕಿದ. ನಿದ್ದೆ ಗುಳಿಗೆ ಹಾಕಿ ಯಮಗೆ ತಂದು ಕೊಟ್ಟ. ಯಮ ಶಿಸ್ತ ಕುಡುದ, ಏನು ರುಚಿ ಐತಪ್ಪ ಇದು, ಬಾಬಾ ಅಂತ ಕುಡುದ. ನಿದ್ದೆ ಬಂತು ನೋಡ್ರಿ, ಮಕ್ಕೊಂಬಿಟ್ಟ. ನಿದ್ದೆ ಬಂತು, ಮಕ್ಕೊಂಡು ಕುಳಿ ಇವ ಏನು ಮಾಡ್ದ, ಕಿಶೆದಾನ್ ಲಿಸ್ಟ್ ತಗದ್ ನೋಡ್ರಿ. ಅವನ ಕಿಶೆದಾನ್ ಲಿಸ್ಟ್ ತೆಗದ. ಅವನ್ ಗೊತ್ತೈತಿ ಗ್ಯಾರಂಟಿ, ಯಾವಾಗಾದ್ರೂ ಮೊದ್ಲೇ ಇದ್ರು ಹೋಗುದ, ಕಡೆಯಕ್ಕಿದ್ರು ಹೋಗುದ. ಕಡೆಯಕ್ಕಿದ್ರ ಇನ್ನೊಂದು ದಿನ ಇರ್ತೇನೆ ಅಂತ ತಿಳ್ಕೊಂಡು ಪೆನ್ ತಗೊಂಡು ಮ್ಯಾಗಿನ ಹೆಸರು ಕಾಟ್ ಹಾಕಿ ಕೆಳಗೆ ಬರ್ದ. ತನ್ನ ಹೆಸರು ಕಾಟ್ ಹಾಕಿದ, ಏನು ಮಾಡಿದ, ಕೆಳಗೆ ಬರ್ದ. ನಿಶ್ಚಿಂತ ಆತ, ಹಾಕ್ಬಿಟ್ಟು ಇನ್ನೊಂದು ತಿಂಗಳ 2 ತಿಂಗಳು ಇನ್ನೂ ಇರ್ತೇನೆ ನಾನು ಅನ್ನೋ ಗ್ಯಾರಂಟಿ ಆಯ್ತು. ಇವ ಎದ್ದು ನೋಡ್ರಿ 2 ತಾಸು ಬಿಟ್ಟು ಎದ್ದು ಏನು ಸುಖ ಆಯ್ತಪ್ಪ ಭೂಮಿ ಮ್ಯಾಗ, ಎಂಥ ಕಾಫಿ ಕೊಟ್ಟು ನೀನು, ಭಾಳ ಆನಂದ ಆಗೈತೆ ನನಗ ಅಂತ ತಿಳ್ಕೊಂಡು ಹೇಳ್ದ, ನಿನ್ನ ಹೆಸರು ಮೊದ್ಲಿತ್ತಲ್ಲ, ನಿನ್ನ ಬಿಡ್ತೇನಿ, ಕೆಳಗಿಂದ ಓದ್ತೀನಿ ಅಂದವ. ನೀ ನನಗೆ ಭಾಳ ಅನುಕೂಲ ಮಾಡಿದ, ಭಾಳ ಚಲೋ ಮನುಷ್ಯ ನೀನು, ಅದಕ್ಕೆ ನಿನ್ನ ಮೊದ್ಲು ಹೆಸರು ಐತಲ್ಲ, ನಿನ್ನ ತೊಗೊಂಡು ಹೋಗೋದಿಲ್ಲ, ಕೆಳಗಿಂದ ಓದ್ತೀನಿ ಅಂದವ. ಇವ ಎಷ್ಟು ಶಾಣೆ ಅಂದ್ರೆ ಅವ ಇವನ್ಕಿನ ಶಾಣೆ. ಇರ್ಲಿ, ಹಂಗ ಈ ಸಂತರು ಶರಣರ ಮನೆಗೆ ಯಮದೂತರು ಬರೋದಿಲ್ಲ. ನಾಮದೇವ್ ಮಹಾರಾಜರ ಕಾಲಕ್ಕೆ ಒಂದು 10-12 ಮಂದಿಗೆ ನೋಟಿಸ್ ಬಂತ್ರಿ. ಒಂದ ಊರಾಗ ಅವರು ಒದ್ದಾಡಕತ್ರು, ಯಪ್ಪ ನಾವು ಅಲ್ಲಿ ಹೋಗಾಕ, ಇನ್ನೂ ವಯಸ್ಸೈತಿ, ಇನ್ನೂ ಮೊಮ್ಮಕ್ಕಳು ಕಾಣಬೇಕು, ನೋಡ್ಬೇಕು ಅಂತ ತಿಳ್ಕೊಂಡು ಆ ಊರಾಗ ಒಬ್ಬ ಸಂತರ ಕಡೆ ಹೋದ್ರು. ಹೆಂಗ್ರಿ ನಮ್ಮನ್ನೇ ಉಳಿಸ್ರಿ, ನೋಟಿಸ್ ಮಾತಿ ಉಳಿಸ್ರಿ ನಮ್ಮನ್ನ. ಹೌದಾ, ಹೋಗಿ ಪಂಡ್ರಪುರಕ್ಕೆ ಹೋಗ್ರಿ, ಪಂಡ್ರಪುರದಾಗ ಸಂತ ನಾಮದೇವ್ರದಾರ, ಸಂತ ನಾಮದೇವ್ರಿಗೆ ಶರಣಾಗಿ ಹೇಳ್ರಿ, ನಿಮ್ಮನ್ನ ಅವರು ಉಳಿಸ್ತಾರ ಅಂತ. ನೋಡ್ರಿ ಎಷ್ಟು ಸಂತರ ಕಡೆ ತಾಕತ್ತೈತಿ. ಖರೆ ರೀ ಅಂದ್ರ ಅವರು, ಖರೆ ಅಂದ್ರೆ ಹೋಗ್ರಿ. ಎಲ್ಲರೂ ಕೂಡಿ ಹೋದ್ರು. ಹೋಗಿ ಸಂತ ನಾಮದೇವರಿಗೆ ಶರಣಾದ್ರು. ಕೇಳ್ತಾರ, ಅವ್ರು ಯಾವ್ರಪ್ಪ, ಏನು ಎದಕ್ಕೆ ಬಂದೀರಿ ಅಂದರು. ಇಲ್ರಿ, ನಮಗೆ ನೋಟಿಸ್ ಬಂದಾವು, ನಮ್ದು ಹೋಗೋದು ಬಂದೈತಿ, ಅದಕ್ಕೆ ನಮ್ಮನ್ನು ಹೆಂಗಾರ ಮಾಡಿ ಉಳಿಸ್ರಿ, ವಾಚವಾ ಉಳಿಸ್ರಿ, ನಾವು ಹೋಗಾಕ ಒಲ್ವಿ. ಅವಾಗ ಸಂತರಂದ್ರು, ಆತಪ್ಪ, ಎಂದೈತಿ ತಾರೀಕು? ಮುಂದೆ ದೊಡ್ಡ ಏಕಾದಶಿ ಇತ್ತಂತ್ರಿ, ಏಕಾದಶಿ ದಿನ ತಾರೀಕು ಐತಿ. ಹೌದಾ, ಆತು. ನಿಮಗೆ ಅಭಂಗ ಎಷ್ಟು ಬರ್ತಾವು? ಅಭಂಗ ಅಂದ್ರೆ ಏನ್ರಿ ಅಂದ್ರ ಅವರು. ಅಭಂಗ ಅಂದ್ರೆ ಏನ್ರಿ ಗೊತ್ತಿಲ್ಲ ನಿಮ್ಗ? ಇಲ್ಲ. ಹೋಗ್ಲಿ, ನಾಮಸ್ಮರಣೆಯಾರ ಮಾಡ್ತೀರಿ? ಯಾ ದೇವ್ರ ನಾಮಸ್ಮರಣೆ ಮಾಡ್ತೀರಿ? ದೇವ್ರ ಹೆಸರ ಗೊತ್ತ ಇಲ್ರಿ ಅಂದ್ರ ಅವರು. ಹೋಗ್ಲಿ, ನಿಮ್ಮ ಮನೆ ದೇವ್ರ ಯಾವುದು? ಆಕೆ ಹೆಣ್ಮಗಳು ಆಕೆನ ಪೂಜೆ ಮಾಡ್ತಾಳ್ರಿ, ನಮ್ಗೆ ಅದು ಗೊತ್ತಿಲ್ಲ ಅಂದ್ರ ಅವ್ರು. ದೇವ್ರು ಗೊತ್ತಿಲ್ಲ, ದಿಂಡ್ರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ನಾಮಸ್ಮರಣೆ ಗೊತ್ತಿಲ್ಲ, ಇಂಥವ್ರ ಉಳಿಸ್ಬೇಕು ಅವ್ರು. ಕಲ್ಲಿವು, ಇವು ಕಲ್ಲು. ಒಂದ ಮಾತು ಹೇಳಿದ್ರು ಅವರು, ನಾಳೆ ಏಕಾದಶಿ ಐತಿ, ನಾಳೆ ನಿಮ್ಮ ತಾರೀಕು ಐತಲ್ಲ, ಮುಂಜಾನೆ ಎದ್ದು ಪಂಡ್ರಪುರ ನಗರ ಪ್ರದಕ್ಷಿಣ. ಸಂತ ನಾಮದೇವ್ರ ಕಾಲಕ್ಕೆ ನಗರ ಪ್ರದಕ್ಷಿಣ ಅಂದ್ರ ಮುಂಜಾನೆ ಬಿಟ್ರೆ ಸಂಜೆ ಮುಂದೆ ಮುಡ್ತಿತ್ತಂತ. ಈಗ ಅರ್ಧ ತಾಸನೇ ಬರ್ತೈತಿ ದಿಂಡಿ. ಹೇಳಿದ್ರು ಅವರು,
ತೋರಿ 12 ಮಂದಿ 12 ಪತಾಕ ತಗೊಳ್ರಿ ಅಂದ್ರೆ ಪತಾಕ ಕೊಟ್ರ ಅವ್ರ ಕೈಯಾಗ ಏನು ಮಾಡ್ಬೇಕ್ರಿ? ಎಲ್ಲಕ್ಕಿಂತ ಮುಂದಿರ್ರಿ ದಿಂಡ್ಯಾಗ ನೀವೇನು ಮಾಡಬೇಡ್ರಿ, ಬರೇ ಪುಂಡಲಿ ಗೌರದಾರು ಜ್ಞಾನದೇವ ನಿಮಗೇನೂ ಬರುವುದಿಲ್ಲ. ಇಷ್ಟ ನೀವು ನಾಮಘೋಷ ಮಾಡೋದು ಹೋಗೋದು. ಮುಂದೆ ಹೊಂಟ್ರಿ, ನಂಬಿಕೆ ಇಟ್ರು, ವಿಶ್ವಾಸ ಇಟ್ರು, ಮುಂದೆ ಪತಾಕ ಹಿಡ್ಕೊಂಡು ಹೊಂಟ್ರು. ಠಕ್ಕತನ ಮೊದ್ಲೇಕ ಒಳಗೆ ತುಂಬಿತ್ತಲ್ಲ ಅತ್ತಾಗಿತ್ತ ನೋಡುವರು. ಇವರು ಯಮದೂತರು ದೂರ ನಿಂತು ಕೈ ಮಾಡೋರು. ಹೊರಗೆ ಬರ್ರಿ, ನಿಮಗೆ ಬೇಕಾದ ಕೊಡ್ತೀವಿ, ಹೊರಗೆ ಬರ್ರಿ. ಇಲೇ ಗರ್ಜತ ವೈಷ್ಣವ ತಾಳಲೆ ಗರ್ಜತ ಅದ್ಭುತ ಮಹಾವೀರ ಜಯ ಅದ್ಭುತ पुढे यमदूत पळत, पुढे यमदूत पळत, दुर्लांत महादोषे आले हरिदासाचे साथ, आले हरिदासाचे. ವೈಷ್ಣವ ಚಾಲಲೆ ಗರ್ಜತ. ವೈಷ್ಣವರು ನಾವು ಹೆಂಗ ಗರ್ಜನಾ ಮಾಡ್ಕೊಂತ ಹೋಗ್ತೀವಿ, ಪುಂಡಲೀಕವರದ ಹರಿವಿಠೋಲ್ ಅಂತ ಗರ್ಜನಾ. ನಾವು ಹೆಂಗ ಗರ್ಜನಾ ಮಾಡ್ತೀವಿ, ಮುಂದೆ ಯಮ ಇದ್ರೆ ಮತ್ತೆ ಓಡಿ ಹೋಗ್ಕನಂತ ನೋಡ್ರಿ. ಅವ ಎಲ್ಲಿ ನಾಮಸ್ಮರಣೆ ಐತಿ ಅಲ್ಲೇ ಯಮದೂತರಿಗೆ ಅವಕಾಶ ಇಲ್ಲ. ಅವ್ರು ದೂರ ನಿಂತು ಕರಿತಿದ್ರಂತ. ಯಾಕ ಅವ ತಾರೀಖ್ ಐತೆ ಅವ್ರದ್ದು, ಬರ್ರಿ ಹೊರಗೆ ಅನ್ನುವಾರಂತ. ಅವ್ರು ನೋಡಿದ ಕೊಳ್ಳಿ ಇವರು ಪತಾಕ ಮ್ಯಾಗ ಹಾರಿಸಿ ಪುಂಡಲಿ ಗೌರದ ಹರಿಬಿಟ್ಟು ಅವ್ರು ಕರೆದುಕೊಳ್ಳಿ ಅವ್ರು ಪತಾಕ ಜಿಗಿದವ್ರಂತ. ಹಂಗ ಜಿಗಿದ ಪತಾಕ ಹಾರಿಸುವರು. ಎಲ್ಲಿ ಮಠ ನಿಂತಾರ್ರಿ? ನೋಡಿ 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 ಅವರು ವಾಪಸ್ ಹೋದ್ರು. ತುಕಾಮಣೆ ಜಾಯ ಏಕವೇಳ ಪಂಢರಿ ತಯಾಚಿಯ ಘರಿ ಯಮನಯೇ. ಒಂದ ಸಲ ಪಂಢರಪುರಕ್ಕೆ ಹೋಗ್ರಿ, ಭಾವದಿಂದ ಪಾಂಡುರಂಗಕ್ಕೆ ಶರಣಾಗ್ರಿ, ಸಂತರ ದರ್ಶನ ಮಾಡಿಕೊಡ್ರಿ, ಶ್ರೀ ಗುರುಗಳ ದರ್ಶನ ಮಾಡಿಕೊಡ್ರಿ. ಮತ್ತು ಪ್ರಾಣ ಹೋಗೋದಿಲ್ಲ, ಹೊಕ್ಕೈತಿ. ಯಾರ ಕಡೆ? ದೇವದೂತರ ಕಡೆ ಹೋಗುತ್ತೆ, ಪರಮಾತ್ಮನ ಕಡೆ ಹೋಗುದ. ಆದ್ರೆ ಪರಮಾತ್ಮನ ಸ್ಮರಣೆಯಲ್ಲಿ ಪ್ರಾಣ ಹೋಗುತ್ತ. पंढरीचा लोका नाही अभिमान, पाया पडू जन एकमेक. महाराज ज्ञानोबा माऊली तुकार. ज्ञानोबा माऊली तुकार. जय जय ज्ञानोबा माऊली तुकार. ज्ञानोबा 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 जय जय ज्ञानोबा 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 माऊली तुकार. ओ तुकाराम. वारणाची गया पाहिली द्वारका, परिणये तुका पंढरीचा. पंढरीचा लोका नाही अभिमान, पाया पडू जन एकमेका. तुका म्हणे जाय एक वेळा पंढरी तयाचिया घरी ಯಮನಯೇ. ಏನಾತ್ರಿ ಮಹಾತ್ಮರು ಇಲ್ಲಿವರೆಗೂ MLA ಅವರು ಒಂದು ಬೈದ್ರು, ಶಾಸಕರು ಫೋನ್ ಹಚ್ಚಿದ್ರಿ. ಇವರು MLA ಬರ್ತಾರ್ರಿ, ಕೀರ್ತನ ಕೇಳ್ತಾರಂತ, ನಿಮ್ಮದ ಕೀರ್ತನ ಆಗ್ಬೇಕು ಅಂದ್ರು. ನಾ ಅಂದ್ಯಾ ಎದಕ್ಕೆ ಹೆಂಗ್ ಬರ್ತಾರ, ಎದಕ್ ಬರ್ತಾರ? ಬಾಂಡೆ ಕೊಡಿಸ್ಯಾರ್ರಿ ಅವ್ರು ನಮ್ಗೆ, ನಮ್ಮ ಗುಡಿಗೆ. ಹ್ಞೂ ಅಂತೀಯ ನೀನ ಕೊಡ್ಸ್ಯಾರು? ಇಲ್ಲ, ಅವ್ರು ಕೊಡಿಸ್ಯಾರಂತಲ್ಲ, ಅವ್ರ ಭಾವ.
ಯಾರೋ ಎಷ್ಟೋ ಮಂದಿ ಕೊಡಿಸ್ತಾರ ಹೊಕ್ಕಾರ, ಆದ್ರೆ ಇಲ್ಲಿ ಬರಬೇಕು, ಸಂತರನ್ನ ಭೇಟಿ ಆಗ್ಬೇಕು, ಅವ್ರ ದರ್ಶನ ತಗೋಬೇಕು ಅನ್ನೋ ಭಾವ ಕಡಿಮೆ. ಅಂತ ಭಾವದಿಂದ ಇವತ್ತು ಅವ್ರು ಬಂದು ಎಲ್ಲರಿಗೂ ಆನಂದ ಉಂಟು ಮಾಡ್ಯಾರ. ಇನ್ನೂ ಹೆಚ್ಚಿನ ಹುದ್ದೆ ದೇವರು ಅವರಿಗೆ ಕೊಡ್ಲಿ ಮತ್ತು ನಿಮ್ಮ ಗುಡಿಗೆ ಇನ್ನೂ ಹೆಚ್ಚು ಅವರು ಇನ್ನೂ ಸಹಾಯ ಮಾಡಲಿ ಅಂತ ಆ ಪರಮಾತ್ಮನಲ್ಲಿ ಬೇಡ್ಕೊಂಡು ಇವತ್ತಿನ ಸೇವಾನ ಭಗವಂತನ ಸಂತರ ಚರಣಕ್ಕೆ ಅರ್ಪಿಸಿ ಮಂಗಲ ಮಾಡೋಣ. ತುಕಾಮಣೆ ಜಾಯ ಏಕವೇಳ पंढरी तयाचिया घरी यमनये पंढरीचा लोका नाही अभिमान पाया पडू जन एकमेका. तुका म्हणे जाय एक हळा पण तुका म्हणे जावे वेळा पंढरी, म्हणे जाय एक वेळा पंढरी, एक वेळा पंढरी. कयाची घरी यमन आहे. यमन आहे कयाची घरे, पंढरीचा लोक नाही अभिमान, पंढरीचा लोक नाही अभिमान. पंढरीचे लोक नाही पाया पडू जण एकमेका, पाया पडू एकमेका, पाया पाया पडू जन एकमेका. एकमेका पंढरीचे लोक नाही अभिमान, पंढरीचा लोक नाही अभिमान, पाया पडून लोकाभिमान. पाया पडून पाया पडू जनका, पाया येता पंढरीचे लोक एकमेका, पंढरीचे एकमेका, पंढरीचे लोक नाही अभिमान, पंढरीचे लोक नाही अभिमान. जय विठ्ठल जय जय विठ्ठल, जय विठ्ठल जय जय विठ्ठल, विठ्ठल जय जय विठ्ठल.